ನಮಸ್ಕಾರ ತಾಯಂದಿರೇ, ತಂದೆಯಂದಿರೇ ಮತ್ತು ನನ್ನ ಪ್ರಿಯ ಸ್ನೇಹಿತರೆ. ನಾನು ಇಂದು ನಾವೆಲ್ಲರ ಪ್ರೀತಿಯ ನಾಯಕನಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಅವರು ಭಾರತೀಯ ಸಂವಿಧಾನದ ರಚಯಿತ ಮಾತ್ರವಲ್ಲದೆ ಭಾರತಕ್ಕೆ ಬೆಳಕು ತಂದ ಮಹಾನ್ ವ್ಯಕ್ತಿ. ಅಂಬೇಡ್ಕರ್ ಅವರ ದೇಶಕ್ಕೆ ಸಮಾನ ಹಕ್ಕು ಸಿಗಬೇಕು ಎಂದು ಹೋರಾಡಿದರು. ಅವರು ಜನ್ಮದಿಂದ ದಲಿತರಾಗಿದ್ದರು, ಅಧ್ಯಯನದಿಂದ ಮಹಾನ್ ಡಾಕ್ಟರ್ ಆಗಿದ್ದಾರೆ. ಅವರ ಜೀವನ ನಮಗೆ ಒಂದು ಪಾಠ ಹೇಳುತ್ತದೆ. ಬುದ್ಧಿಯ ಮೂಲಕ, ಪರಿಶ್ರಮದ ಮೂಲಕ ನಾವು ಏನು ಬೇಕಾದರೂ ಸಾಧಿಸಬಹುದು. ಅವರು ತಿಳಿಸಿದ ಶಿಕ್ಷಣ, ಏಕತೆ ಮತ್ತು ಹೋರಾಟ ಎಂಬುದು ತತ್ವಗಳನ್ನು ನಮಗೆ ಇನ್ನೂ ದಾರಿ ತೋರಿಸುತ್ತದೆ. ನಾವು ಅಂಬೇಡ್ಕರ್ ಅವರನ್ನು ಸ್ಮರಿಸಬೇಕು, ಅವರ ಸಾಧನೆಗಳನ್ನು ಗೌರವಿಸಬೇಕು ಮತ್ತು ಎಲ್ಲರಿಗೂ ಸಮಾನತೆ ನಿರ್ಮಿಸಬೇಕು. ಇಲ್ಲಿ ನಾನು ಅಂಬೇಡ್ಕರ್ ರವರ ಪಾತ್ರ ವಹಿಸುತ್ತೇನೆ. ನಾನು ಬಡವನಾಗಬಹುದು, ನಾನೊಬ್ಬ ದಲಿತನಾಗಬಹುದು, ನನ್ನ ಕನಸು ದೊಡ್ಡದಾಗಿವೆ. ನಾನು ಓದುತ್ತೇನೆ, ನಾನು ಬರೆಯುತ್ತೇನೆ, ನಾನು ಹೋರಾಡುತ್ತೇನೆ, ಏಕೆಂದರೆ ನಾನು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನ ಹಕ್ಕು ಸಿಗಬೇಕು ಎಂದು ಬಯಸುತ್ತೇನೆ. ಸಾಹೇಬ್, ನೀವು ನಮ್ಮ ಪಾಲಿಗೆ ಬೆಳಕು. ನಿಮ್ಮಿಂದಲೇ ನಾವು ಶಾಲೆಗೆ ಹೋಗಬಲ್ಲೆವು, ಹಕ್ಕುಗಳನ್ನು ಅರಿಯಬಲ್ಲೆವು. ಅವರ ಜೀವನ ನಮಗೆ ಇನ್ನೊಂದು ಪಾಠ ಹೇಳುತ್ತದೆ. ಓದು ಓದು ಓದು, ಏಕತೆ ಇದು, ಹೋರಾಟ ಮಾಡು. ಅವರು ಈ ಮಾತುಗಳನ್ನು ಇಂದಿಗೂ ನಮ್ಮ ಹೃದಯದಲ್ಲಿ ಪ್ರತಿಧ್ವನಿಸುತ್ತಿದೆ. ಅವರು ಕಲಿತಾಗ ದೇಶಕ್ಕೂ ಬೆಳಕು ಕೊಟ್ಟರು. ಅವರು ಹೋರಾಡಿದಾಗ ಎಲ್ಲರಿಗೂ ಧೈರ್ಯ ಕೊಟ್ಟರು. ಅವರು ಸಂವಿಧಾನ ಬರೆದಾಗ ಸಮಾಜವನ್ನು ನ್ಯಾಯ ಕೊಟ್ಟರು. ಬೆಳಕು ಬೇಕಾದರೆ ಬೆಂಕಿಯಾಗು, ಹಕ್ಕು ಬೇಕಾದರೆ ಬಾಬಾ ಸಾಹೇಬನಾಗು. ಅಂಬೇಡ್ಕರ್ ಅವರ ತತ್ವಗಳನ್ನು ನಮ್ಮ ಬದುಕಿನಲ್ಲಿ ಅನ್ವಯಿಸಬೇಕು. ಜೈ ಭೀಮ್. ಧನ್ಯವಾದಗಳು.